ತೀರ್ಥಹಳ್ಳಿ ಇಲ್ಲಿ ಹೋಟ್ಲಲ್ಲಿ ಇದೊಂದು ಸ್ಕ್ಯಾಮ್ ನಡೀತಾ ಇದೆ. ಗೈಸ್ ಇವಾಗ ಬೋಟ್ ರೈಡಿಂಗಿಗೆ ಬಂದಿದ್ದೀವಿ. ಸೊ ನಾನು ಮತ್ತು ನಮ್ಮ ದೋಸ್ತ. ಇಂಜಿನ್ ಮಸ್ತಾಗಿ ಸ್ಟಾರ್ಟ್ ಆಗಿದೆ, ಬನ್ನಿ. ನಮ್ಮ ಬೋಟ್ ರೈಡರ್ ಇವರೇ ನೋಡಿ, ಒಳ್ಳೆ ಚೆನ್ನಾಗಿ ಹೊಡಿತೀರಲ್ಲ ಪಕ್ಕಲ್ಲ. ದೆನ್ ವೆರೈಟಿ ಆದ ಪಟಾಕಿಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂಥರ ವೆರೈಟಿ ಆದರೆ ಇಲ್ಲೊಂಥರ ವೆರೈಟೀಸ್ ಇದೆ. ಬರೀ ಲೋಕಲ್ ಅಲ್ಲ, ಲೋಕಲ್ ಆದರೆ ಈ ಪಟ್ಟಿ ದಾಟಕ್ಕೆ ಬಿಡಲ್ಲ. ಕಾರ್ಕಳದ 2 ಬ್ಯಾಚು ಇಲ್ಲಿ ಪಟಾಕಿ ಹೊಡೆಯೋಕ್ಕೆ ರಾಮೇಶ್ವರ ದೇವಸ್ಥಾನ ಸಮಿತಿಯವರು 2 ತಂಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸು ಈ ಜಾತ್ರೆಯಲ್ಲಿ ಹೆಂಗಿತ್ತು ಅಂತ ನೀವು ಹೇಳಿ. ಈಗ ನಮ್ಮ ಇದು ದೇಶದಲ್ಲಿ ನಗಡ ಸಂಖ್ಯೆ ಜಾಸ್ತಿ, ಬೆಳೆದಾದ ಮೇಲೆ ಉರ್ಕೊಳೋ ಸಂಖ್ಯೆ ಜಾಸ್ತಿ, ಏನಂತೀರಾ? ಸೊ ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗೈಸ್, ಇವಾಗ ನಮ್ಮ ಫ್ರೆಂಡ್ ಮನೆಗೆ ಬಂದೆ. ಏನಕ್ಕೆ ಏನು ಅನ್ನೋದನ್ನ ಹೇಳ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ವಿಡಿಯೋ ಗೈಸ್. ಸೊ ಇವಾಗ ನಮ್ಮ ತೀರ್ಥಹಳ್ಳಿ ಕಡೆ ನಾವು ಹೊರಟಿದ್ದೀವಿ. ಸೊ ನಮ್ಮ ಪ್ರೇಮಂತ್ ಅವರು ಎಷ್ಟೋ ದಿನ ಆದಮೇಲೆ ವ್ಲಾಗಿಗೆ ಬಂದಿದ್ದಾರೆ. ಸೊ ನಾನು ಮತ್ತೆ ನಮ್ಮ ಫ್ರೆಂಡ್ ಇವಾಗ ತೀರ್ಥಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಸೊ ಬರೀ ಲೆಟ್ಸ್ ಗೋ. ಈಗಾಗಲೇ ಟೈಮ್ ಬಂದ್ಬಿಟ್ಟು ಒಂದು 2:45-3 ಗಂಟೆ ಆಗ್ತಾ ಬಂತು. ಸೊ ಇವಾಗ ಹೊರಟಿದ್ದೀವಿ. ಸೊ ಗೈಸ್, ಇವಾಗ ನಮ್ಮ ತೀರ್ಥಹಳ್ಳಿ ಜಾತ್ರೆಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನೋಡಿ ಏನು ಜನ ಅಂದರೆ ಜನ ಫುಲ್ ನೋಡಿ. ಸೊ ಆ್ಯಕ್ಚುಲ್ ಆಗಿ ಇವತ್ತು ಬೇಗನೆ ಬಂದಿದ್ದೀನಿ. ಸೊ ಇದು ಲಾಸ್ಟ್ ಡೇ ಇದು ಇಲ್ಲಿದು ತೀರ್ಥಹಳ್ಳಿ ಜಾತ್ರೆದು. ಸೊ ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನೋಡಿ, ಇವಾಗ ಹೊಳೆ ಹತ್ರ ಬಂದ್ವಿ. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ. ಇಲ್ಲಿಗೆ ನಾವು ತುಂಬ ಸಲ ಬಂದಿದ್ದೀನಿ, ಬಟ್ ನೋಡಿ ಜನನೇ ಕಾಣಿಸ್ತಿರ್ಲಿಲ್ಲ. ಇವತ್ತು ನೋಡಿ ಎಷ್ಟು ಜನ. ಅದೇ ತೆಪ್ಪನಾ ಗೈಸ್? ಇದು ನೈಟ್ ಹೊತ್ತು ತೆಪ್ಪ. ಇದು ಆ್ಯಕ್ಚುಲಿ ನೈಟ್ ಹೊತ್ತು ತೆಪ್ಪೋತ್ಸವ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ನಾನು ಇರ್ತೀನಿ. ಸೊ ಎಲ್ಲದನ್ನು ಇವತ್ತು ತೋರಿಸ್ಕೊಡ್ತೀನಿ, ತೀರ್ಥಹಳ್ಳಿ ಜಾತ್ರೆ ಹೆಂಗಿರುತ್ತೆ ಅಂತ. ಅಲ್ಲಿ ನೋಡಿದ್ರೆ ಬೋಟ್ ರೈಡಿಂಗ್ ನಡೀತಾ ಇದೆ. ಸೊ ಈ ಸೌಂಡಿಗೆ ಕರೆಕ್ಟಾಗಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ, ಬಟ್ ಇಲ್ಲೇ ನೋಡಿ ಬೋಟ್ ರೈಡಿಂಗ್ ಕೂಡ ಇದೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲೇ ಒಂದು ಸ್ಟೇಜ್ ಕೂಡ ಹಾಕಿದ್ದಾರೆ ನೋಡಿ, ನೈಟ್ ಫಂಕ್ಷನ್. ಸೊ ನೈಟ್ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ದೆನ್ ಇಲ್ಲೊಂದು ವಿಗ್ರಹ ಪರಶುರಾಮ. ಸೊ ಪರಶುರಾಮನ ಒಂದು ವಿಗ್ರಹ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಸೊ ಜನ ನೋಡಿ ಗೈಸ್, ಯಾವ ಥರ ಜನ ಇದ್ದಾರೆ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಡೈರೆಕ್ಟಾಗಿ ಊಟನೂ ಇರುತ್ತೆ ಇಲ್ಲಿ 24x7. ಸೊ ಇಲ್ಲಿ ನೋಡಿ, ಇಲ್ಲಿ ಊಟನೂ ಇರುತ್ತೆ 24x7. ಅಂದರೆ ಮಧ್ಯಾಹ್ನ ಟೈಮಿಗೆ ಅಲ್ಲ, ಮಧ್ಯಾಹ್ನ ಸಂಜೆ ಅಷ್ಟೇ. 24x7 ಹಂಗಂತ ಹೇಳಿ ಮತ್ತೆ ಮಧ್ಯರಾತ್ರಿಗೆ ಬಂದರೆ ಅದು ನಮಗೆ ಗೊತ್ತಿಲ್ಲ. ಸೊ ಬನ್ನಿ, ಇವಾಗ ವಿಗ್ರಹ ನೋಡಿ ಗೈಸ್ ಹೆಂಗಿದೆ, ಮಸ್ತಾಗಿದೆ. ಸೊ ಇವತ್ತು ಆ್ಯಕ್ಚುಲಿ ಕೊನೆ ದಿನ. ನನಗೆ ಇಷ್ಟು ದಿನ ಬರೋಕ್ಕಾಗಿರಲಿಲ್ಲ, ಇವತ್ತು ಬಂದಿದ್ದೀನಿ. ಏನು ತೀರ್ಥಸ್ಥಾನ. ಸೊ ಗೈಸ್ ಬನ್ನಿ, ತೀರ್ಥಸ್ಥಾನನು ತೋರಿಸ್ಕೊಬರ್ತೀನಿ. ಲೆಟ್ಸ್ಕೊ. ಫ್ರೀ ಅಲ್ಲ, ಲೆಟ್ಸ್ಕೊ ಹೋಗೋಣ ಹಂಗಲ್ವಾ? ಇಲ್ವಾ ಇವತ್ತು ಜನ ಹೋಗ್ತಿದ್ದಾರೆ ಆ ಕಡೆ, ನೋಡ್ಕೊಂಬರಕ್ಕೆ ಹೋಗ್ತೀಯ? ಬಾ, ನಾವು ನೋಡ್ಕೊಂಡೇ ಬರೋದು. ತೀರ್ಥ ಸ್ನಾನ ಮಾಡಿದ್ರೆ ಈಗ ಬಟ್ಟೆಯಲ್ಲಿ ಹೆಂಗೆ ಹೋಗ್ತೀಯಾ? ಬೇರೆ ಬಟ್ಟೆ ತಂದಿದ್ಯಾ? ಬನ್ನಿ ಗೈಸ್, ಇಲ್ಲಿ ಈ ಥರ ನಡ್ಕೊಂಡು ಹೋಗ್ಬೇಕು. ಸೊ ಸಣ್ಣ ಜಾಗ ಇದೆ, ಬಟ್ ಬನ್ನಿ ತೀರ್ಥಸ್ಥಾನದ ಹತ್ರ ಹೋಗಿ ಬರೋಣ. ನಮ್ಮ ಪ್ರೇಮಂತ ಬೇರೆ ಫಾಸ್ಟ್ ನಡೀತಿದ್ದಾನೆ. ನಂಗೆ ಇಲ್ಲಿ ಕಾಲು ಹಾಕೋಕ್ಕೆ ಹೆದರಿಕೆ ಆಗ್ತಿದೆ. ಈ ಕಡೆ ಬಿದ್ದರೂ ನೀರೇ, ಈ ಕಡೆ ಬಿದ್ದರೂ ನೀರೇ. ಸೊ ಬನ್ನಿ, ಅಷ್ಟೇನು ಜನ ಇಲ್ಲ ಅಲ್ಲ, ನೈಟದ್ದು ಜಾಸ್ತಿ ಆಗ್ತದೆ. ನಾ ರೋಡಲ್ಲಿ ನಡ್ಕೊಬನ್ನಲ್ಲ ಗೈಸ್, ಅವಾಗ ತೋರಿಸ್ನಲ್ಲ ಎಂಥ ಜನ ಅಂದರೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ. ಸೊ ಬನ್ನಿ, ಇಲ್ಲಿ ಸೊ ಇವಾಗ ಎಲ್ಲ ಹೋಗ್ತಾ ಇದೀವಿ ಒಳಗಡೆ. ಸೊ ಬನ್ನಿ ಹೆಂಗಿದೆ ಅಂತ ನೋಡೋಣ. ಪ್ರೇಮಿ, ಸ್ಲಿಪ್ಪರ್ ಬಿಡ್ಬೇಕೇನೋ? ಇಲ್ಲ, ಅಲ್ಲಿ ಹೋಗ್ಬೋದು, ಅಲ್ಲಿ ಬಿಟ್ಟು. ಮತ್ತೆ ನೀರಿಗೇನು ಇದು ಮಾಡೋದು ಬೇಡ, ನೋಡ್ಕೊಂಡು ಬರೋಣ. ಗೈಸ್ ಇಲ್ಲಿ ನೋಡಿ, ದೇವರಿಂದು ಪಲ್ಲಕ್ಕಿ ಬೇರೆ ಇಲ್ಲೇ ಇದೆ. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ಶಿವಲಿಂಗ ಇದೆ ನೋಡಿ ಅಲ್ಲಿ. ಸೊ ಇದು ನೀರಿನ ಮಧ್ಯ. ಇಲ್ಲಿಂದ ಹೆಂಗೆ ತೀರ್ಥಹಳ್ಳಿ
ಬ್ರಿಡ್ಜ್ ಕಾಣಿಸ್ತಾ ಇದೆ. ಅದೇ ಅಲ್ಲ ತೀರ್ಥಸ್ನಾನ, ಅದೇ ಕೊಳ. ಅದೇ ಕೊಳ. ಸೊ ಅದೇ ಕೊಳದಲ್ಲಿ ತೀರ್ಥಸ್ನಾನ ಮಾಡ್ತಾರೆ, ರಾಮ ಮಂಟಪ. ನೋಡಿದ್ರಲ್ಲ ಗೈಸ್, ಅಲ್ಲಿ ಪಟಾಕಿನ ಮಾಡ್ತಾ ಇದ್ದಾರೆ. ಇಲ್ಲಿ ಪಟಾಕಿ ಉತ್ಸವ ಅಂತ ಮಾಡ್ತಾರೆ. ಸೊ ಅಲ್ಲಿಗೂ ಹೋಗ್ತೀವಿ, ಹೋಗೋಣಲ್ಲ ಆಮೇಲೆ ಹೋಗೋಣ. ಅಲ್ಲಿಗೂ ಹೋಗ್ತೀವಿ. ಪಟಾಕಿ ಉತ್ಸವ ಫುಲ್ ರಿಮೋಟ್ ಕಂಟ್ರೋಲಲ್ಲಿ ಮಾಡ್ತಾರಂತೆ. ಸೊ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬರ್ತಿರೋದು ಇಲ್ಲಿ ತೀರ್ಥಹಳ್ಳಿ ಜಾತ್ರೆಗೆ. ಸೊ ಬನ್ನಿ ಹೆಂಗಿರುತ್ತೆ, ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಮ್ಮ ಹಳೆ ಎಕ್ಸ್ಪೀರಿಯೆನ್ಸರ್ ನನ್ನ ಪಕ್ಕದಲ್ಲಿ ಇದ್ದಾರೆ ನೋಡಿ. ಸೊ ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು. ಸೊ ಇದೇ ರಥ, ಇದು ಆ್ಯಕ್ಚುಲಿ ನಿನ್ನೆ ಆಯಿತು. ಸೊ ರಥನ ಹೇಳಿದ್ವಿ, ಇವತ್ತು ತೆಪ್ಪೋತ್ಸವ, ನಿನ್ನೆ ರಥೋತ್ಸವ. ಸೊ ಜನ ನೋಡಿ ಗೈಸ್, ರೋಡಿಗೆ ಬಂದ ಕೂಡಲೇ ಹೆವಿ ಜನ. ಸೊ ಬನ್ನಿ ಲೆಟ್ಸ್ ಗೋ, ಆದಷ್ಟು ಬೇಗ ಹೋಗೋಣ ಗೈಸ್. ಸೊ ಇಲ್ಲಿ ಎಂಥ ಸ್ಕ್ಯಾಮ್ ನಡೀತಾ ಇದೆ ಅಂದರೆ, ಇದಿಷ್ಟು ರೋಟಿ ಇದೆ ನೋಡಿ, ಇದಕ್ಕೆ ಒಂದು ನೋಡಿ ಇಷ್ಟು ರೋಟಿಗೆ ರುಮಾಲ್ ರೋಟಿ ಇದು. ಸೊ ಇದೇನು ಪನ್ನೀರ್ ಕಡಿ ಅದು ಇದು ಏನೂ ಅಲ್ಲ, ನಾರ್ಮಲ್ ಯಾವುದೋ ಒಂಥರ ಸಾರು. ಸೊ ಇದಕ್ಕೆ ಎಷ್ಟು ಅಂದರೆ 70 ರೂಪೀಸ್ ತಗೊಂಡ್ರು, 70 ರೂಪಾಯಿ. ಸೊ ತೀರ್ಥಹಳ್ಳಿ ಇಲ್ಲಿ ಹೋಟ್ಲಲ್ಲಿ ಇದೊಂದು ಸ್ಕ್ಯಾಮ್ ನಡೀತಾ ಇದೆ. ಸೊ ಒಂದು ಸ್ವಲ್ಪನಾರು ಜಾಸ್ತಿನಾರು ಕೊಡಬೇಕು. 70 ರೂಪಾಯಿ ತಗೊಂಡಿದ್ದಾರೆ ಅಂದಮೇಲೆ ಏನಕ್ಕೆ ಸಾಲುತ್ತಾ ಇದ್ದೀನಿ, ಅದೇ ಏನಕ್ಕೆ ಸಾಕಾಗತ್ತೆ ಅಂತ. ಸೊ ಇರಲಿ ಬನ್ನಿ, ದುಡ್ಡು ಕೊಟ್ಟಿದ್ದ ತಪ್ಪಿಗಾದರೂ ತಿನ್ಕೊಂಡು ಹೊರಡೋಣ ಇಲ್ಲಿಂದ. ಸೊ ಇವಾಗ ಮಸ್ತಾಗಿ ಒಂದು ಐಸ್ ಕ್ರೀಮ್ ತಿಂದು ಊಟ ಮಾಡಿ, ಊಟ ಅಂತೂ ಅದು ಹೇಳೋಕ್ಕಾಗಲ್ಲ ಆ ಥರ ಇತ್ತು. ನಮ್ಮ ಪವನ್ ಅವ್ರು ಸಿಕ್ಕಿದ್ದಾರೆ, ಫುಲ್ಲು ಬ್ಯಾಗಿ ಸ್ಟೈಲಲ್ಲಿ ಇದ್ದಾರೆ ಇವತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು, ಊಟನೂ ಅಲ್ಲ ಟಿಫನ್ ಥರ ತಿನ್ಕೊಂಡು, ಈಗ ನಮ್ಮ ಹುಡುಗಂದೇ ಐಸ್ ಕ್ರೀಮ್ ಇತ್ತು. ಸೊ ತಿಂದು ಇವಾಗ ಹೊರಟಿದ್ದೀವಿ ಗಾಯ್ಸ್. ಜಾತ್ರೆ ಸುತ್ತಿ 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 ಇಲ್ಲಿ ನೋಡಿ ಹೆಂಗಿದೆ. ಸೊ ಇದಕ್ಕೆಲ್ಲ ನೈಟ್ ಬರ್ಬೇಕು ಆಡೋಕ್ಕೆ, ಆದರೂ ಇವತ್ತು ಬಂದಿದ್ದೀವಿ. ಬನ್ನಿ ಲೆಟ್ಸ್ಕೋ. ಸೊ ಗೈಸ್ ಇವಾಗ ಬೋಟ್ ರೈಡಿಂಗಿಗೆ ಬಂದಿದ್ದೀವಿ. ಸೊ ನಾನು ಮತ್ತು ನಮ್ಮ ದೋಸ್ತ ಏನಂತೀಯ ಬಾರಲ್ಲೇ ನಿನ್ನ ನಂಬಿಕೆ ಮೇಲೆ. ಸೊ ಗೈಸ್ ಈಗ ಬೋಟ್ ರೈಡಿಂಗಿಗೆ ಬಂದಿದ್ದೀವಿ. ಸೊ ಅಲ್ಲಿ ನೋಡಿ ಹೆಂಗೆ ಮಾಡ್ತಾರೆ. ಸೊ ಅಲ್ಲಿ ತನಕ ಹೋಗ್ತಾರೆ ಫುಲ್ಲು, ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದುಬಿಡ್ತಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಗೈಸ್. ಸೊ ಜನ ನೋಡಿ, ಜನ ಇದು ಬೇಡ, ಇದಕ್ಕೆ ಹೋಗೋಣ, ಇದು ಬೇಡ, ಅದ ಒಳ್ಳೆ ರೈಡ್ ಹೊಡಿತಾನೆ. ಇದಲ್ಲ ಅದು, ಇದು ನಾವು ಈ ಕಡೆ. ಸೊ ಗೈಸ್ ಬನ್ನಿ. ನೆಕ್ಸ್ಟ್ ಹೋಗೋಣ. ನನಗೆ ಫ್ರಂಟ್ ಸೀಟ್ ಬೇಕು, ಅದು ಹಾಕ ಇಸ್ಕೊಳ್ಳೋದು. ಗೈಸ್ ಮಸ್ತಾಗಿ ನೋಡಿ ಲೈಫ್ ಜಾಕೆಟ್ ಹೆಂಗೆ ಹಾಕೊಂಡಿದ್ದೀವಿ. ಸೊ ಈಗ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಸೊ ನೆಕ್ಸ್ಟ್ ರೈಡಿಗೆ ಹೋಗೋಣ ಅಂತ. ನನಗೆ ಆ್ಯಕ್ಚುಲಿ ಆ ಫ್ರಂಟ್ ಸೀಟ್ ಬೇಕು. ಸೊ ಆ ಫ್ರಂಟ್ ಸೀಟ್ ಸಿಗೋಕ್ಕೋಸ್ಕರ ಭಾರಿ ಹೋರಾಡ್ತಿದ್ದೀನಿ. ಸೊ ಇದಾದಮೇಲೆ ಅಲ್ಲೊಂದು ಬರ್ತಾ ಇದೆ ನೋಡಿ, ಆ ಟ್ರಿಪ್ಪಿಗೆ ಹೋಗೋಣ ಅಂತ ಇದ್ದೀವಿ. ಸೊ ಬನ್ನಿ. ನಮ್ಮ ಬೋಟ್ ರೈಡರ್ ಇವರೇ ನೋಡಿ, ಒಳ್ಳೆ ಚೆನ್ನಾಗಿ ಹೊಡಿತೀರಲ್ಲ ಪಕ್ಕ ಅಲ್ಲ. ಸೊ ಬನ್ನಿ, ಇದು ಆ್ಯಕ್ಚುಲಿ ಮುರುಡೇಶ್ವರದಿಂದ ಬಂದಿರೋದಂತೆ. ಸೊ ಬನ್ನಿ ನೋಡುವ. ನೋಡಿ ನಮ್ಮ ಹುಲಿ ಹೆಂಗೆ ಕೂತಾರೆ ಎಲ್ಲ ಈಗ ಹತ್ತುತ್ತಾ ಇದ್ದಾರೆ. ಸೊ ನೋಡುವ ಗೈಸ್, ನಮ್ಮ ಬೋಟ್ ರೈಡ್ ಇವಾಗ ಸ್ಟಾರ್ಟ್ ಆಗಿದೆ. ಇಂಜಿನ್ ಮಸ್ತಾಗಿ ಸ್ಟಾರ್ಟ್ ಆಗಿದೆ. ಬನ್ನಿ. ಕೈ ನೋಡ್ರಿ, ಇಲ್ಲಿ ನೀರು ಇಲ್ಲೇ ಸಿಗ್ತಿದೆ, ನೋಡೋಣ. ಮಸ್ತ್ ಹೊಡಿತಾ ಇದ್ದಾರೆ. ಗಾಯ್ಸ್ ಮಗ ತುಂಬಾ ನೀರು.
ಬಾಂಡ್ ಕಟ್ಟು ಹುಡುಗ ಓದ್ತಾನೆ ಇದ್ದಾನೆ ಅವಾಗಿಂದ ನೋಡ್ರಿ. ಸೊ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಏನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಗೈಸ್ ನೋಡಿ. ಕ್ರೇಜಿ ಗುರು. ಗಾಯ್ಸ್ ದುಡ್ಡು ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಚಿಂದಿ ಹೊಡೆದ್ರಿ. 7 ದಿನಗಳ ಕಾಲ ಅನ್ನ ಸಂತರ್ಪಣೆ ಇದೆ. ಹಾಗೆ ಹೊಸದಾಗಿ ಈ ಸತಿ ಪರಶುರಾಮನ ಸ್ಟ್ಯಾಚು ಆ ಕಡೆ ನೋಡಿ. ಇವಾಗ ಫೈನಲಿ ಬೋಟ್ ರೈಡಿಂಗ್ ಮುಗಿಸಿ ಹೊರಟಿದ್ದೀವಿ ವಾಪಸ್ಸು. ಸೊ ಬನ್ನಿ ಲೆಟ್ಸ್ ಗೋ. ಹೆವಿ ಸುಸ್ತಾಯ್ತು, ಅಲ್ಲಿಂದ ಮೇಲೆ ಹತ್ಕೊಬರ್ಬೇಕಾ. ಸೊ ಹೆವಿ ಸುಸ್ತಾಗಿದೆ. ಇವಾಗ ಡೈರೆಕ್ಟಾಗಿ ಬೈಕ್ ಹತ್ರ ಹೋಗಿ ಹೊರಡುವ. ನಾ ಹೋಗೋದಾ? ಇಲ್ಲಿ ಸುಮ್ಮನೆ ಇರು. ಬಾಯ್ ಗೈಸ್. ಬರ್ತಾ 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 ಜನ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಸೊ ಬರ್ತಾನೆ ಇದ್ದಾರೆ. ಸಂಜೆ 6 ಗಂಟೆ 6 ಆಯ್ತಾ? 6 ಆಗಿಲ್ಲ, 4. ಸೊ ಆದ್ರೂ ಜನ ಯಾವ ಥರ ಬರ್ತಾ ಇದ್ದಾರೆ ಅಂದರೆ, ಇಲ್ಲೂ 5 ಗಂಟೆ 5 ಗಂಟೆಗೆ ಜನ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ, ಸೊ ಇನ್ನು ರಾತ್ರಿ ಹೊತ್ತು ಇನ್ನು ಯಾವ ಥರ ಜನ ಬರ್ಬೋದು, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಇವಾಗ ಸರ್ಕಲ್ ಹತ್ತತ್ರ ಬಂದ್ವಿ. ಸರ್ಕಲ್ ಎಂಟ್ರೆನ್ಸ್ಗೆ ಎಷ್ಟೋ ಕಷ್ಟಪಟ್ಟು ಓಡಾಡಿ ಅಲ್ಲಿ ಇಲ್ಲಿ ಗುದ್ದಾಡ್ಕೊಂಡು ಹೊರಗಡೆ ಬರೋಳಗೆ ಒಂದ್ಸಲಿ ಈ ಕಡೆ ತಿರುಗ್ತೀನಿ ನೋಡಿ, ಜನ ನೋಡಿ ಯಾವ ಥರ ಇದ್ದಾರೆ. ಸೊ ಬನ್ನಿ ಇವಾಗ ಫೈನಲಿ ಯಾರು ನಮ್ಮ ಇದು ದೇಶದಲ್ಲಿ ನಗಡ ಸಂಖ್ಯೆ ಜಾಸ್ತಿ, ಬೆಳೆದಾದ ಮೇಲೆ ಹುರ್ಕೊಳೋ ಸಂಖ್ಯೆ ಜಾಸ್ತಿ. ಏನಂತೀರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾಳೆ ಹೆಡ್ಲೈನ್ ನಂದೆ. ಬನ್ನಿ ಮಹಾರಾಷ್ಟ್ರ. ಇವಾಗ ಗಾಡಿ ಹತ್ರ ಬಂದ್ವಿ. ಸೊ ಆದರೂ ಇಲ್ಲಿ ನೋಡಿ ಬೈಕಲ್ಲಿ ಕಾರಲ್ಲಿ ಫುಲ್ಲು ಜನ ಬರ್ತಾನೆ ಇದ್ದಾರೆ ಹೊರತು ಕಮ್ಮಿ ಆಗ್ತಿಲ್ಲ. ಇವರು ಸ್ವಾಮಿಗಳು ಹೋಗ್ತಾ ಇದ್ದಾರೆ. ಸೊ ಬನ್ನಿ ನೋಡುವ. ಬೈಕ್ ಎಳೆಯೋದು ನಾನೇ. ಬರಲೇ ಅಣ್ಣ. ಹೊಲ್ಡೆ ಹೋಗೋ. ಜಾತ್ರೆಯಲ್ಲೂ ಟ್ರಾಫಿಕ್ಕು, ಸಿಟಿಲೂ ಟ್ರಾಫಿಕ್. ಪೊಲೀಸ್ ಇಲ್ಲೇ ಇದ್ದಾರಪ್ಪ, ಹಂಗೆ ಕೂತ್ಕೊಂಡಿದ್ದಾರೆ, ಏನೋ ಮಾತೇ ಆಡ್ತಿಲ್ಲ. ಸೊ ನೋಡುವ ಇನ್ನೂ ಎಷ್ಟೊತ್ತಾಗತ್ತೆ. ಇವನು ಯಾವನ ಮಧ್ಯ ರೋಡಲ್ಲಿ ಕಾರ್ ತಿರ್ಸ್ತಿದ್ದಾನಲ್ಲಿ. ಬನ್ನಿ. ಸೊ ಇವಾಗ ಫೈನಲಿ ಆ ಟ್ರಾಫಿಕ್ನೆಲ್ಲ ನುಗ್ಗಾಡಿ ಜಿದ್ದಾಡಿ ಸೊ ಇವಾಗ ನಾವು ಬಂದಿರೋದೆ ನಮ್ಮ ಹೆಮ್ಮೆಯ ತೀರ್ಥಹಳ್ಳಿಗೆ ಒಂಥರ ಮೇಯ್ನ್ ಅಟ್ರಾಕ್ಷನ್ ಆದಂತಹ ಜಾಗ ತೀರ್ಥಹಳ್ಳಿ ಸೇತುವೆಗೆ. ಸೊ ಅಲ್ಲಿ ಬೇರೆ ಸೂರ್ಯ ಮುಳುಗ್ತಾ ಇದೆ. ಇಲ್ಲಿ ಇದನ್ನ ನೋಡೋಕ್ಕೆ ಎಷ್ಟು ಮಜಾ ನೋಡಿ ಗೈಸ್. ನಾವು ಆ್ಯಕ್ಚುಲಿ ಆವಾಗ ಬೋಟ್ ರೈಡ್ ಮಾಡಿದ್ದು ಕೆಳಗಡೆ ಆ ಕಡೆ. ಸೊ ಇವಾಗ ನೋಡಿ ಪೇಂಟು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲ ನೋಡ್ರಿ ಫುಲ್ ಪೇಂಟ್. ಇಲ್ಲೂ ವರ್ಕ್ ಏನೋ ಮಾಡ್ತಾ ಇದ್ದಾರೆ. ಸೊ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಏನು ಅಂತ ಮುಂದೆ ನೈಟ್ ಟೈಮ್ ತೋರಿಸ್ತೀವಿ. ನೈಟ್ ಟೈಮ್ ತೀರ್ಥಹಳ್ಳಿ ಹೇಗಿರುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ. ಸೊ ಬನ್ನಿ ಇವಾಗ. ಸೊ ಈಗ ಫೈನಲಿ ಸೊ ಇಲ್ಲಿ ಪಟಾಕಿ ಶೋ ನಡೆಯತ್ತಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ಸೊ ಇದು ನಮ್ಮ ಕರ್ಕೊಂಡ್ಬಂದವರು ನಮ್ಮ ಪ್ರೇಮಂತ್ ಅವರು. ಸೊ ಪಟಾಕಿ ಶೋ ಯಾವ್ಯಾವ ಥರ ನಡೆಯುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದನ್ನು ಒಂದ್ಸಲಿ ಇಲ್ಲೇ ಯಾರನ್ನಾರು ಕೇಳೋಣ. ಸೊ ಯಾರು ಹೇಳಿದ್ರೆ ಸೊ ಬನ್ನಿ ಹೋಗೋಣ ಕೆಳಗಡೆ. ಸೊ ನೋಡಿ ಪಟಾಕಿ ಶೋ ಹೆಂಗಿದೆ, ಇದನ್ನೆಲ್ಲ ಯಾವ ಯೂಟ್ಯೂಬರ್ ತೋರಿಸ್ತಾನೆ. ಈ ಜಾತ್ರೆಯಲ್ಲಿ ಯಾರು ತೋರಿಸಿದಾರ ಏನೋ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತಾ ಇದ್ದೀನಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸಲ್ಲೇ. ಸೊ ಎಲ್ಲ ಇಲ್ಲೇ ಕೊಡ್ತಾರೆ ಅನಿಸುತ್ತೆ ಬೆಂಕಿನ. ಸಖತ್ತಾಗಿದೆ.
ಸೊ ಫುಲ್ಲು ಆ ಕಡೆಯಿಂದ ಈಗ ನೋಡ್ಕೊತ ಬರೋಣ. ದೆನ್ ಇದು ತೀರ್ಥಹಳ್ಳಿಲಿ ಕೊನೆ ದಿನ ನಡೆಯುವ ಒಂದು ಪಟಾಕಿ ಉತ್ಸವ ಮತ್ತು ತೆಪ್ಪೋತ್ಸವ ಪ್ರತಿಯೊಂದು ಕೂಡ ಇವತ್ತು ನಡೆಯುತ್ತೆ. ಸೊ ಎಲ್ಲರೂ ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ನಾನು ಬರೋದು ಲೇಟ್ ಆಯಿತು ಅಷ್ಟೇ, ಮುಂದಿನ ಸಲ ಆದರೆ ಇದು ವರ್ಷ ಇರುತ್ತೆ. ಎಳ್ಳಮಾಸೆ ಜಾತ್ರೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ಪ್ರತಿಯೊಬ್ಬರು ಬನ್ನಿ. ದೆನ್ ವೆರೈಟಿ ಆದ ಪಟಾಕಿಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂಥರ ವೆರೈಟಿ ಆದರೆ ಇಲ್ಲೊಂಥರ ವೆರೈಟೀಸ್ ಇದೆ, ಸಖತ್ತಾಗಿದೆ. ಸೊ ಏನೇನು ಮಾಡ್ತಾರೆ ಇಷ್ಟೇನಾ, ಇನ್ನು ಇದಕ್ಕಿಂತ ಜಾಸ್ತಿನೂ ಇರುತ್ತೆ. ಆ ಕಡೆ ಎಲ್ಲ ಇದೆಯಲ್ಲ ಗೈಸ್, ಎಲ್ಲ ಆಟೋಮೆಟಿಕ್ ನೋಡಿ ಅಷ್ಟು. ಇಲ್ಲಿ ಒಂದು ಧರ್ಮಸ್ಥಳದ ಮುನ್ಗಡೆ ಆರ್ಚ್ ಬರುತ್ತೆ ಗೊತ್ತಾ, ಧರ್ಮಸ್ಥಳ ದೇವಸ್ಥಾನದ್ದು. ಸೊ ಅದೇ ಥರದ್ದು ಒಂದು ಇಲ್ಲಿ ಲೈಟಿಂಗ್ಸ್ನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟೆಷ್ಟು ಪಟಾಕಿಗಳಿದ್ದಾವೆ. ಸೊ ಇದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ ಆಟೋಮೆಟಿಕ್ ಸಿಸ್ಟಮ್ ಹೇಗಿರುತ್ತೆ ಅಂತ ನೋಡಿ. ಇದು ಆ್ಯಕ್ಚುಲಿ ಆಟೋಮೆಟಿಕ್, ಜಸ್ಟ್ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಈಗ ಪ್ರತಿಯೊಂದು ಶೂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಇನ್ನೂ ಪಟಾಕೀಸ್ಗಳೆಲ್ಲ ಹಾಗೆ ಇದ್ದಾವೆ. ಸೊ ಯಾವ್ಯಾವ ರೀತಿ ಇದಾವೆ ನೋಡಿ ಗೈಸ್, ಸಖತ್ತಾಗಿದೆ. ಈಗ ನನಗೆ ತೀರ್ಥಹಳ್ಳಿಯ ಇಲ್ಲಿಯ ಲೋಕಲ್ಸ್ಗಳು ಸಿಕ್ಕಿದ್ದಾರೆ. ಸೊ ಇವಾಗ ಅವ್ರ ಹತ್ರ ಕೇಳೋಣ ಈ ಒಂದು ಪಟಾಕಿ ಮತ್ತು ಈ ಒಂದು ಜಾತ್ರೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ಬರೀ ಲೋಕಲ್ ಅಲ್ಲ, ಲೋಕಲ್ ಆದರೆ ಈ ಪಟ್ಟಿ ದಾಟಕ್ಕೆ ಬಿಡಲ್ಲ ಡಿಪಾರ್ಟ್ಮೆಂಟ್ ಅವರು. ನಾವು ಪಟಾಕಿ ಸಮಿತಿ ಸದಸ್ಯರು, ಕುರೊಳ್ಳಿ ನಾಗರಾಜ್ ಅಂತೇಳಿ. ಪರಶುರಾಮನ ಜಾತ್ರೆ ತುಂಬ ವಿಜೃಂಭಿತವಾಗಿ ಈ ಸರಿ ನಡೀತಾ ಇದೆ. ಏನು ಫಸ್ಟಿನ ದಿವಸ 7 ದಿನಗಳ ಕಾಲ ಅನ್ನ ಸಂತರ್ಪಣೆ ಇದೆ. ಹಾಗೆ ಹೊಸದಾಗಿ ಈ ಸತಿ ಪರಶುರಾಮನ ಸ್ಟ್ಯಾಚು, ಆ ಕಡೆ ನೋಡಿ ಹೊಳೆ ದಿಡದಲ್ಲಿ ಆ ಕಡೆ ಪರಶುರಾಮನ ಸ್ಟ್ಯಾಚು ಇದೆ. ಆಮೇಲೆ ಇದನ್ನು ಧರ್ಮಸ್ಥಳ ದೇವಸ್ಥಾನದ ಏನು ದೇವಸ್ಥಾನದ ಮುಂಭಾಗ ಇದೆ, ಅದನ್ನು ಈ ಸತಿ ಬೃಹತ್ತಾಕಾರದ ದೀಪಾಲಂಕಾರ ನಮ್ಮ ಮುನ್ನವರು ಮಾಡಿದ್ದಾರೆ. ಆಮೇಲೆ ಕಾರ್ಕಳದ 2 ಬ್ಯಾಚು ಇಲ್ಲಿ ಪಟಾಕಿ ಹೊಡೆಯೋಕ್ಕೆ ರಾಮೇಶ್ವರ ದೇವಸ್ಥಾನ ಸಮಿತಿಯವರು 2 ತಂಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು 2 ತಂಡದವರು ಅವ್ರಿಗೆ ಕೊಟ್ಟ ಸಮಯದಲ್ಲಿ ಜನರಿಗೆ ಮನೋರಂಜನೆ, ದೇವರು ಏನು ಹೊಳೆಯಲ್ಲಿ ತೆಪ್ಪದಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಆವಾಗ ಹೊಡಿಬೇಕು. ಸರ್ ಇದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಈಗ ಆಗುತ್ತೆ ಕತ್ಲಾಗೋ ಟೈಮಲ್ಲಿ 7-7:30 ಅದ್ರ ಒಳಗೆ ಈಗ ಒಂದೊಂದು ಸ್ಯಾಂಪಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಇದು ನೋಡಿದೆ ಎಲೆಕ್ಟ್ರಿಕಲ್ ಇವೆಲ್ಲ ಒಂದು ಕಡೆ ಕ್ಲೀನಾಗಿ ಹಚ್ಚಿದ್ರೆ ರಿಮೋಟ್ ಕಂಟ್ರೋಲಲ್ಲಿ ಬರ್ಸ್ಟ್ ಆಗುತ್ತೆ. ಆ ಬ್ಯಾಚಿಂದು ಹಳೆ ಸ್ಟೈಲಲ್ಲಿ ಮ್ಯಾನ್ಯುವಲ್, ಅಲ್ಲಿ ಪೈಪ್ ಕಾಣ್ತಿದೆಯಲ್ಲ ಅದು 8 ಇಂಚು, ಅದ್ರ ಪಕ್ಕದ್ದು 6 ಇಂಚು, ಇನ್ನೊಂದು 4 ಇಂಚು. ಅವು ಹಳೆ ಮಾದರಿಲಿ ಇಷ್ಟಿಷ್ಟು ದೊಡ್ಡದು ಬಸ್ಟ್ ಆಯ್ತು ಅಂದರೆ ಮೇಲೆ ಆಮೇಲೆ ನೀವು ವೀಡಿಯೋ ಮಾಡ್ಕೊಬೇಕು ಅದು ಕಲರ್ ಹೆಂಗಾಗತ್ತೆ ಅಂತ. ಅದಾದಮೇಲೆ ಮತ್ತು ನವಿಲ್ಗಿರಿ ಇದೆ, ನವಿಲಿಂದು ರೊಟೇಟ್ ಆಗುತ್ತೆ. ಆಮೇಲೆ ಮತ್ತೆ ಹೇಳಲ್ಲ, ಕೆಲವುದೆಲ್ಲ ಕಾನ್ಫಿಡೆನ್ಷಿಯಲ್ ಇದೆ, ಜನರಿಗೆ ಮನೋರಂಜನೆ ಸಿಗಬೇಕು ಅನ್ನೋ ದೃಷ್ಟಿಲಿ ಸಮಿತಿಯವರು ನಾವು ಮಾತಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಹೊಸತನದ ಪಟಾಕಿಯ ವ್ಯವಸ್ಥೆ ಈ ಬಾರಿ ರಾಮೇಶ್ವರ ದೇವಸ್ಥಾನ ಸಮಿತಿ ಸಬ್ಗುಡ್ಡೆ ರಾಘವೇಂದ್ರ ಅವರು, ಡಾಕ್ಟರ್ ಸುಂದರೇಶ್ ಅವರ ಸಂಚಾಲಕತ್ವದಲ್ಲಿ, ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರ ಅಧ್ಯಕ್ಷತೆಯಲ್ಲಿ, RM ಮಂಜುನಾಥಗೌಡರು ಕಿಮ್ಮನೆಯವರ ಗೌರವಾಧ್ಯಕ್ಷತೆಯಲ್ಲಿ ವಿಜೃಂಭಿತವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಭಾರಿ ತುಂಬ ಅಚ್ಚುಕಟ್ಟಾದ ಎಲ್ಲ ವ್ಯವಸ್ಥೆ. ಇವತ್ತು ಏನು ಒಂದು ಸೈಡ್ ಲೆಫ್ಟ್ ಸೈಡ್ ಫುಲ್ಲು ನಮ್ಮ ಕೊಪ್ಪ ರಸ್ತೆಯನ್ನು ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ. ಒಂದೇ ಭಾಗದಲ್ಲಿ ಸಾರ್ವಜನಿಕರು ಪೊಲೀಸರಿಗೂ ಸಹಕರಿಸಿ ಟ್ರಾಫಿಕ್ ಆಗದೆ ಯಾವುದೇ ರೀತಿ ಗೊಂದಲ ಇಲ್ದಂಗೆ ಇವತ್ತಿನ ಯಶಸ್ವಿ ತೆಪ್ಪೋತ್ಸವವನ್ನು ಕಣ್ತುಂಬುವ ಮೂಲಕ ರಾಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಜೈ ಆಂಜನೇಯ. ಥ್ಯಾಂಕ್ ಯು ಸರ್. ಗೈಸ್ ನೋಡಿದ್ರಲ್ಲ, ಸೊ ಪಾಪ ನಮಗಿವತ್ತು ಅವರೆಲ್ಲ ಸಿಕ್ಕಿ ತುಂಬ ಒಂದು ಹೆಲ್ಪ್ ಆಯಿತು. ಸೊ ಇಲ್ಲಿದು ಏನು ಎಲ್ಲ ಪ್ರತಿಯೊಂದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನ ನೀವು ನೋಡ್ದಂಗೆ ಇಲ್ಲಿ ನಡೀತಿರುವಂತಹ ತೀರ್ಥಹಳ್ಳಿ ಎಳ್ಳಮಾಸೆ ಜಾತ್ರೆಗೆ ನಾನು ವಿಡಿಯೋ ಮಾಡೋದು ಲೇಟ್ ಆಗಿರ್ಬೋದು, ತುಂಬ ಜನ ಬಂದು ಇರ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸು ಈ ಜಾತ್ರೆಯಲ್ಲಿ ಹೆಂಗಿತ್ತು ಅಂತ ನೀವು ಹೇಳಿ. ಈಗ ನೈಟ್ ಹೇಗಿರುತ್ತೆ, ನೈಟ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಬನ್ನಿ.